बीदर जिले के बसवा कल्याण तालुके में क्लास 6 में एडमिशन के लिए जवाहर नवोदय एंट्रेंस एग्जाम हुआ। पेरेंट्स का आरोप है कि खुबा कॉलेज में वे एग्जाम में अधिकारी गड़बड़ी में शामिल थे। पेरेंट्स ने फील्ड एजुकेशन ऑफिसर्स पर निशाना साधा। पेरेंट्स का आरोप है कि एजुकेशन ऑफिसर ने इस ऑर्डर के बावजूद मदद की। सब्जेक्ट टीचर्स को एक ही क्लास में रूम सुपरवाइजर नहीं रखना चाहिए। फिर भी पेरेंट्स का आरोप है कि एजुकेशन ऑफिसर्स ने मदद की। पेरेंट्स ने नागप्पा टीचर पर गुस्सा निकाला, जो सुबह 10 बजे से 11:55 के बीच बाहर आए। पेरेंट्स ने एजुकेशन ऑफिसर सिद्ध वीरैया की आलोचना की। बसवा कल्याण से समीर शेख की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ರೂಲ್ಸ್ ಅಂದ್ರೆ ಇದು ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಶಿಕ್ಷಕರಲ್ಲಿ ಜವಾಹರ್ ನವೋದಯ ವಿದ್ಯಾಲಯದವರನ್ನೇ ನೇಮಕ ಮಾಡ್ತಾರೆ. ನಮಗೆ ಅವರು ರಿಕ್ವೆಸ್ಟ್ ಮಾಡಿದ್ಮೇಲೆ ಆಯಾ ಕೇಂದ್ರಗಳಿಗೆ ಶಿಕ್ಷಕರು ಅವ್ರ ಹತ್ರ ಇರೋದಿಲ್ಲ. ಆಯಾ ಕೇಂದ್ರಗಳಿಗೆ ನಾವು ಪ್ರೌಢಶಾಲೆಯ ಡ್ರಾಯಿಂಗ್, ಫಿಸಿಕಲ್, ಕ್ರಾಫ್ಟ್ ಈ ಥರ ವಿಶೇಷ ಶಿಕ್ಷಕರನ್ನ ತೆಗೆದುಕೊಳ್ತೀವಿ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ, ಅದರ ಆಧಾರ ಮೇಲೆ ನಾವು ಮಾಡ್ತೀವಿ. ಸರ್, ಇವಾಗ ಮಕ್ಕಳಿಗೆ ಎಕ್ಸಾಮ್ ಬರೋ ಟೈಮಲ್ಲಿ ಅವ್ರಿಗೆ ಸ್ಕೂಲ್ ಯೂನಿಫಾರ್ಮ್ ಅಂತ ಏನಾದ್ರು ಇದೆ? ಹಾಗೇನಿಲ್ಲ, ಯಾವ್ದು ಬೇಕಾದ್ರೂ ಡ್ರೆಸ್ ಮಾಡ್ಕೊಳ್ಬೋದು. ಈಗ ಕಡ್ಡಾಯವಾಗಿ ಏನಿಲ್ಲ ಸರ್. ಪೋಷಕರು ತಮ್ಮ ಮೇಲೆ ಆರೋಪ ಮಾಡತ್ತಾರ ಕಿ ಬಸವ ಕಲ್ಯಾಣ ಏನ್ ನೀವು ಕ್ಲಾಸ್ಗಳು ನಡೀತಾವ ಕೋಚಿಂಗ್ ಸೆಂಟರ್ ಅವ್ರದ್ದು ಪ್ರತ್ಯೇಕವಾಗಿ ಆ ಶಿಕ್ಷಕರೇ ಬಂದಿಲ್ಲ ಸ್ಟೂಡೆಂಟ್ಗಳಿಗೆ ಒಳಗೆ ಹೆಲ್ಪ್ ಮಾಡಕ್ಕೆ ಪೋಷಕರು ಆರೋಪ ಮಾಡ್ತಾರೆ ಸರ್. ಇಲ್ಲ, ನೀವೇ ನೋಡ್ರಲ್ಲ, ಯಾರಾದ್ರೂ ಸಬ್ಜೆಕ್ಟ್ ಏನ್ ಇವತ್ತು ಯಾವ ಪೇಪರ್ ನಡೀತಾ ಆ ಟೀಚರ್ ಅಲರ್ಟ್ ಆದ ಸರ್. ಜವಾಹರ್ ನವೋದಯ ವಿದ್ಯಾಲಯದಾಗ ಎಲ್ಲಾ ಸಬ್ಜೆಕ್ಟ್ ಇರ್ತದ. ಆಯಾ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, ನಮ್ಮಲ್ಲಿ ಇರೋದೇ ವಿಶೇಷ ಹೈಸ್ಕೂಲ್ ಡ್ರಾಯಿಂಗ್. ಈಗ ಹೇಳಿದ್ದೀನಲ್ಲ, ಮತ್ತೊಮ್ಮೆ ಡ್ರಾಯಿಂಗ್ ಟೀಚರು, ಫಿಸಿಕಲ್ ಟೀಚರು, ಕ್ರಾಫ್ಟ್ ಟೀಚರ್, ಪ್ರಾಥಮಿಕ ಶಿಕ್ಷಕರು ಇಷ್ಟೇ ಸರ್. ಕೆಲವೊಂದ್ ಕಡೆ ಡ್ರೆಸ್ ಕೋಡ್ ನ ಹಾಕೊಂಡ್ ಬಂದಿದ್ದಾರೆ ಮಕ್ಕಳು, ಅದಕ್ಕೆ ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ಬೇಡ ಅಂತಿಲ್ಲ. ಡ್ರೆಸ್ ಅವ್ರವ್ರ ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬರ್ಬೋದು, ಹಾಕೊಳ್ಳಲಾರ್ದೆ ಬರ್ಬೋದು. ಅದೇನ್ ಕಡ್ಡಾಯವಾಗಿ ನಾವು ಯೂನಿಫಾರ್ಮ್ ಹಾಕೊಂಡು ಬರ್ಬೇಕಂತೇನಿಲ್ಲ. ನಿಮ್ಮ ನನ್ನ ಹೆಸರು ಸಿದ್ಧವೀರಯ್ಯ. ಓಕೆ.